ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಡಾಬಾ ಸ್ಟೈಲ್ನಲ್ಲಿ ದಾಲ್ ಕಿಚಡಿ ಮಾಡೋದು ಹೇಗಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ. ಇದು ನೀವು ಬೆಳಗ್ಗೆ ಹೊತ್ತು ಟಿಫನ್ಗೆ, ನೈಟ್ ಡಿನ್ನರ್ಗೆಲ್ಲ ಮಾಡ್ಕೊಳ್ಬೋದು. ಮೊದಲಿಗೆ ಏನು ಮಾಡಬೇಕಂದ್ರೆ, ನೀವು ಕುಕ್ಕರ್ ಇಟ್ಕೊಂಡು 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡು 1 ಕಪ್ ಮಸೂರ್ ದಾಲು ಮತ್ತು 1/2 ಕಪ್ ಹೆಸರು ಬೇಳೆ ಮತ್ತು 2 ಕಪ್ ತೊಗರಿಬೇಳೆ, ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಬೇಳೆ ಹಾಕ್ಕೋಬೇಕು. ನೀವು ಆ 3 ಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ನೀವು ವಾಶ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ವಾಶ್ ಮಾಡಿಕೊಂಡು ನೀವು ಇದಕ್ಕೆ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ 4 ಅಂದರೆ ಒಂದು 3 ಅಷ್ಟಾದರೂ ನೀವು ನೀರು ಹಾಕ್ಕೊಬೇಕಾಗುತ್ತೆ. ಯಾಕಂದರೆ ಅದು ನಮಗೆ ಕ್ರೀಮ್ ಹಿಂಗೆ ಬರಬೇಕಲ್ವ, ನಮಗೆ ಗಟ್ಟಿ ಆಗಿಬಿಡುತ್ತಿಲ್ಲ ಅಂದರೆ ಅನ್ನ ಥರ ಬೇಯ್ದುಬಿಡುತ್ತೆ. ಅದಕ್ಕೋಸ್ಕರ ನಾವು ಜಾಸ್ತಿನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ, ತೆಳ್ಳಕ್ಕಿರುತ್ತೆ ರೈಸ್ ಎಲ್ಲ. ಸೊ ನಾನು 1 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬಟಾಣಿ, ನೀವು ಆಪ್ಷನಲ್ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ನೀವು 2 ವಿಸಿಲ್ ಕೂಗಿಸ್ಬೇಕಾಗುತ್ತೆ. 2-3 ವಿಸಿಲ್ ಕೂಗಿಸಿ. ನಾನು 2 ವಿಸಿಲ್ ಕೂಗಿಸ್ಕೊಂಡ್ರೆ ಅದಾಗಿದ ತಕ್ಷಣ ನೀವೇ ನೋಡ್ತಿರ್ಬೋದು ಇವಾಗ ಹೆಂಗಾಗಿದೆ ಅಂತ. ರೈಸ್ ಎಲ್ಲ ಬೆಂದಮೇಲೆ ಹಿಂಗಿರುತ್ತೆ. ನಾವು ಜಾಸ್ತಿ ಅದಕ್ಕೆ ನೀರು ಹಾಕ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಹಿಂಗಿರುತ್ತೆ ನಿಮಗೆ. ಇವಾಗ ಆಗಿದ ತಕ್ಷಣ ನಾವು ಜಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋಣ ಸಿಂಪಲ್ಲಾಗೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ತುಪ್ಪ 1 ಸ್ಪೂನ್. ಆಮೇಲೆ ನಾವು ಏನು ಹಾಕ್ಕೊಬೇಕಂದ್ರೆ ನೆಕ್ಸ್ಟು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ. ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು, ಖಾರ ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೀವು. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಫ್ಲೇವರ್ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ನೀವು, ಅಥವಾ ಜಜ್ಜಿಬಿಟ್ಟಾದರೂ ಹಾಕ್ಕೋಬೋದು. ಆಮೇಲೆ ನಾವು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಅಷ್ಟೇ ನಿಮಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆ ಫ್ಲೇವರೇ ನಿಮಗೆ ಗಮ್ ಅಂತ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಮನೆ ಫುಲ್ಲು. ಆಮೇಲೆ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ನಾನು 2 ಟೊಮೆಟೊ ಎಣ್ಣೆಲಿ ನೀವು ಚೆನ್ನಾಗಿ ಹುರ್ಕೊಳ್ಳಿ. ಅದಾಗಿದ ತಕ್ಷಣ ಸ್ವಲ್ಪ ಅರಿಶಿನ, ಆವಾಗಲೂ ನಾವು ಅರಿಶಿನ ಹಾಕ್ಕೊಂಡಿದ್ದೀವಿ, ಸೊ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಡೋ ತನಕ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಬಿಟ್ಟಾಗಿದ ತಕ್ಷಣ ನಾವು ಅಕ್ಕಿ ಕೂಗ್ಸೆಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ನಾವು ಫುಲ್ಲು. ಕೆಳಗಡೆಯಿಂದ ಮೇಲೆ ತನಕ ನೀಟಾಗಿ ಕಲಿಸ್ಕೊಳ್ಳಿ. ನೀವು ನೀಟಾಗಿ ಕಲಿಸ್ಕೊಂಡ್ಮೇಲೆ ನಿಮಗೆ ಹಿಂಗಿರುತ್ತೆ. ಇನ್ನೂ ನಮಗಿನ್ನೂ ಎಕ್ಸ್ಟ್ರಾ ಇದು ಬೇಕಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಆವಾಗಲೇ ಹಾಕ್ಕೊಂಡಿದ್ವಿ, ಅದಕ್ಕೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಟೇಸ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಮೇಲೆ ನೀವೇ ನೋಡ್ತಿರ್ಬೋದು ಹೆಂಗಿದೆ, ರೆಡಿ ಇದೆ. ಬಿಸಿ ಬಿಸಿಯಾಗಿ ತಿಂದು ಹೆಂಗಿತ್ತು ಅಂತ ಹೇಳಿ.